ಹಾಯ್ ಗಾಯ್ಸ್, ವೆಲ್ಕಮ್ ಟು ಶ್ರೇಯಾ ಕ್ರಿಯೇಷನ್ಸ್. ಇವತ್ತು ಒಂದು ಹಾರ್ಟ್ ಶೇಪಲ್ಲಿ ಆರಿ ವರ್ಕ್ ಡಿಸೈನ್, ಜರ್ದೋಸಿ ವರ್ಕ್ ಡಿಸೈನ್ನ ನಾನು ಟ್ರೈ ಮಾಡಿದ್ದೀನಿ. ಇವರು ಇದೇ ಥರ ವರ್ಕ್ ಬೇಕು ಅಂತ ಹೇಳಿದರು. ಒಂದು ಇಮೇಜ್ನ ಕಳಿಸ್ಬಿಟ್ಟು ಇದೇ ಥರ ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಒಂದು ವರ್ಕ್ನ ಟ್ರೈ ಮಾಡಿದ್ದೀನಿ. ಇಲ್ಲಿ ಜರ್ದೋಸಿ ವರ್ಕ್ನ ಲೈನ್ ಆಗಿ ಡಿಸೈನ್ ಪ್ರಕಾರ ಹಾಕ್ಕೊಂಡು ಅದ್ರ ಮೇಲ್ಗಡೆಯಿಂದ ಅದನ್ನು ಏನು ಹೇಳ್ತಾರೆ ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ, ತೊಗೊಂಡ್ಬಿಟ್ಟು ಒಂದು ವರ್ಕ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆಯಿಂದ ಕ್ರಾಸಲ್ಲಿ ತೊಗೊಳ್ತಾ ಹೋಗೋದು ಜರ್ದೋಸಿನ. ಅದಕ್ಕೆ ಎಷ್ಟು ಬೇಕು ಲೆಂತ್ ಪ್ರಕಾರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಸ್ವಲ್ಪನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಬಿಗನರ್ಸ್ ಆಗಿರೋದ್ರಿಂದ ನನಗೂ ಕೆಲವೊಂದು ಮಾತ್ರ ಗೊತ್ತು, ಎಲ್ಲನೂ ಗೊತ್ತಿಲ್ಲ. ನಾನು ಯೂಟ್ಯೂಬ್ ನೋಡಿಬಿಟ್ಟೆ ಸ್ಟಾರ್ಟ್ ಮಾಡಿದ್ದು. ಯೂಟ್ಯೂಬ್ ನೋಡಿಬಿಟ್ಟು ನಾನು ಕಲ್ತಿರೋದು. ಜರ್ದೋಸಿ ವರ್ಕ್ ಆಗಿರ್ಬೋದು, ಆರಿ ವರ್ಕ್ ಆಗಿರ್ಬೋದು, ಯೂಟ್ಯೂಬ್ ನೋಡಿಬಿಟ್ಟು ಕಲ್ತಿರೋದು. ಯಾವುದೇ ಕ್ಲಾಸಿಗೆ ಹೋಗಿ ನಾನು ಕಲ್ತಿಲ್ಲ. ಸೊ ಯೂಟ್ಯೂಬಲ್ಲಿ ಏನು ನೋಡಿದ್ದೀನಿ ಆ ಥರನೇ ನಾನು ವರ್ಕ್ ಮಾಡ್ತೀನಿ. ಕೆಲವೊಂದು ನಾನು ಹೀಗೆ ಅಂದಾಜು ಮೇಲೆ ಏನೋ ಒಂದು ಕ್ರಿಯೇಟ್ ಮಾಡ್ಕೊತೀನಿ. ಈ ಥರ ಇರಬಹುದು, ಈ ಥರ ಇರ್ಬೋದು, ಈ ಥರ ಮಾಡಿದ್ರೆ ಈ ಥರ ಆಗ್ಬೋದು ಅಂತ ನಾನು ಒಂದು ಇಮ್ಯಾಜಿನ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತೀನಿ. ಕೆಲವೊಂದು ಯೂಟ್ಯೂಬಲ್ಲಿ ಸಿಗತ್ತೆ, ಅದನ್ನು ನೋಡಿಬಿಟ್ಟೆ ಕಾಪಿ ಮಾಡಿಬಿಟ್ಟೆ ಮಾಡ್ತೀನಿ. ಬಟ್ ಏನಾಗುತ್ತೆ ಅಂದರೆ ವರ್ಕು ಡಿಸೈನ್ಸ್ ಬೇರೆ ಇರುತ್ತೆ ಕೆಲವೊಂದು ಸಲ. ಇದು ಲೀಫ್ ಡಿಸೈನ್ನ, ಜರ್ದೋಸಿಯಲ್ಲಿ ಲೀಫ್ ಡಿಸೈನ್ನ ಹಾಕ್ಕೊತಾ ಇದ್ದೀನಿ. ಇದು ಫುಲ್ಲು ವರ್ಕೆ ಜಸ್ಟ್ ಇರೋದು ಒಂದು ಲೀಫು ಮತ್ತು ಅದು ಕೊಂಬೆ ಥರ ಒಂದಿದೆ. ಮತ್ತು ಅದಕ್ಕೆ ಈ ಪ್ಲೇಟ್ಸ್ ಥರ ಬರುತ್ತೆ ಸಣ್ಣದು, ಅದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ, ಅದನ್ನು ಹಾಕ್ಬಿಟ್ಟಿರೋದು ಅಷ್ಟೇ. ಆಮೇಲೆ ಚೈನಿಂದ ಫುಲ್ ಕಂಪ್ಲೀಟ್ ಮಾಡಿದರೆ ಆಯಿತು. ಇದು ಲುಕ್ ಇರೋದೇ ಅಷ್ಟು. ಬಟ್ ನೋಡೋಕ್ಕೆ ಈಸಿ ಅನಿಸುತ್ತೆ, ಬಟ್ ಈಸಿ ಇಲ್ಲ ಜರ್ದೋಸಿ ಹಾಕೋದು. ಎಲ್ಲನೂ ಒಂದೇ ಪ್ರಕಾರ ಕಟ್ ಮಾಡ್ಕೋಬೇಕು. ಕೆಲವೊಂದು ಕಡೆ ದೊಡ್ಡದು ಬೇಕಾಗುತ್ತೆ ಜರ್ದೋಸಿ, ಕೆಲವೊಂದು ಕಡೆ ಚಿಕ್ಕದು ಬೇಕಾಗುತ್ತೆ. ಸೊ ಅದನ್ನ ಪ್ರಕಾರ ಕಟ್ ಮಾಡಿಬಿಟ್ಟು ಅದೇ ಪ್ರಕಾರನೇ ಹಾಕಬೇಕು. ಕರೆಕ್ಟ್ ಅದ್ರೊಳಗೆ ಹಾಕ್ಕೊಂಡು ನೀಡಲಲ್ಲಿ ಜರ್ದೋಸಿನ ಹಾಕ್ಕೊಂಡು ಹಾಕೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನೋಡಿದಷ್ಟು ಈಸಿ ಇಲ್ಲ. ಇದನ್ನು ಅಷ್ಟೇ ಮತ್ತು ಸೈಡಲ್ಲಿ ಬುಟ್ಟಾಸ್ ಡಿಸೈನ್ಸ್ ಥರ ಇತ್ತು. ಇಲ್ಲಿ ಬ್ಯಾಕ್ ಸೈಡು ಕಂಪ್ಲೀಟ್ ಆಗಿದೆ ಲುಕ್ಕು, ತುಂಬ ಚೆನ್ನಾಗಿತ್ತು. ಇದು ಸ್ಲೀವ್ ಕೂಡ ಇದೇ ಥರ ಡಿಸೈನ್ ಬಂದಿತ್ತು. ಮತ್ತು ಹ್ಯಾಂಗಿಂಗ್ ಬೀಡ್ಸ್ನ ಅಟ್ಯಾಚ್ ಮಾಡಿದ್ದೆ ನಾನು, ಹೊಲಿದಿರೋದು ಕೂಡ ನಾನೇ. ಸೊ ತುಂಬ ಚೆನ್ನಾಗಿತ್ತು. ಇದನ್ನು ಕೂಡ ಈ ಥರ ಫೈನಲ್ ಲುಕ್ ಈ ಥರ ಬಂದಿತ್ತು, ಚೆನ್ನಾಗಿತ್ತು. ಕಸ್ಟಮರ್ ತುಂಬ ಇಷ್ಟಪಟ್ಟರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಶೇರ್ ಮಾಡಿ. ನೀವು ಕೂಡ ಈ ಡಿಸೈನ್ನ ಟ್ರೈ ಮಾಡಿ. ಥ್ಯಾಂಕ್ ಯು.